ಧನುರಾಶಿ, ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಕಠಿಣವಾದಂತಹ ಶ್ರಮವನ್ನು ವಹಿಸ್ತೀನಿ ಅನ್ನುವಂತಹ ಮನಸ್ಸಿದ್ದಾಗ, ದೇಹಬಲ ಇದ್ದಾಗ ರಾಜಿಯನ್ನು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವ ಕೆಲಸದಲ್ಲೂ ಕೂಡ ರಾಜಿ ಎನ್ನುವಂಥದ್ದು ಬೇಡ. ಹಾಗಂತ ಯಾವುದೋ ವಾಮಮಾರ್ಗವನ್ನು ಅನುಸರಿಸ್ತೀನಿ, ನನಗೆಲ್ಲ ದೇಹಬಲ ಇದೆ, ಆ ರೀತಿ ಯೋಚನೆಗಳು ಮನಸ್ಸಿಗೆ ಬರಬಾರ್ದು. ಮನೆಯ ಗೊಂದಲಗಳಿಗೆ ತೆರೆ ಬೀಳ್ತಕ್ಕಂತಹ ದಿವಸ, ಅಂದರೆ ಪರಿಹಾರಗಳು ಸಿಗ್ತಾ ಹೋಗುತ್ತೆ. ನಕಾರಾತ್ಮಕವಾದಂತಹ ಸಲಹೆಗಳನ್ನು ಯಾರ್ಯಾರು ಕೊಡ್ತಾರೆ ಅಂತಹ ಜನಗಳಿಂದ ದೂರ ಉಳ್ಕೊಂಬಿಡಿ, ಅಂತರವನ್ನು ಕಾಯ್ದುಕೊಳ್ಳಿ. ನಿಮಗೂ ಗೊತ್ತಿರುತ್ತೆ ಪೂರ್ವಭಾವಿಯಾಗಿ ಇಂಥ ವ್ಯಕ್ತಿಗಳ ಹತ್ರ ಯಾವುದಾದ್ರು ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಅವರಿಂದ ಬರುವಂತಹ ಉತ್ತರ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಿರುತ್ತೆ. ಅಂತಹ ವ್ಯಕ್ತಿಗಳ ಸಂಪರ್ಕ ಬೇಡ ಅಂತ ಅರ್ಥ. ಶಾಂತಿ ಪ್ರಿಯರಾಗಿದ್ದರೆ ಯಶಸ್ಸಿದೆ. ನೀವು ಶಾಂತಿಯನ್ನೇ ಬಯಸಿದರೆ, ಯಾವುದು ಗಲಾಟೆ ದೊಂಬಿ ಜಗಳಗಳು ಬೇಡ ಅಂತ ಹೇಳಿ ನೀವು ಅಂದುಕೊಂಡಿದ್ದರೆ ಶಾಂತಿಯುತವಾಗಿ ನಿಮ್ಮ ಕೆಲಸಗಳು ಆಗತ್ತೆ ಅನ್ನುವಂಥದ್ದು. ಏಕಾಂಗಿಯಾಗಿ ಹೋರಾಟವನ್ನು ಮಾಡಬೇಕಾಗತ್ತೆ ಕೆಲವು ಕೆಲಸಗಳಿಗೆ, ಆದರೆ ತಾಳ್ಮೆ ಇರಬೇಕು. ಎಲ್ಲೂ ಕೂಡ ನನ್ನ ಜೊತೆಗೆ ಯಾರೂ ಇಲ್ಲ, ನಾನು ಒಬ್ಬನೇ ಹೋರಾಡಬೇಕು, ಈ ರೀತಿಯ ಭಾವನೆಗಳು ಬರಬಾರ್ದು. ಆ ನಿಮ್ಮ ಏಕಾಂಗಿತನದ ಹೋರಾಟಕ್ಕೆ ಯಶಸ್ಸು ಸಿಕ್ಕುವಂಥದ್ದಿದೆ. ನಿಮ್ಮ ವರ್ತನೆ ಬದಲಾಗಿಬಿಟ್ರೆ ಜಯ ಇದೆ. ಅದು ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಇರ್ಬೋದು. ದೈಹಿಕವಾಗಿ ವರ್ತನೆ ಬದಲಾಗೋದು ಅಂತಂದರೆ ಹೇಗೆ? ಸೋಮಾರಿತನವನ್ನು ಬಿಟ್ಟು ಚುರುಕಾಗಿರುವಂಥದ್ದು, ಚಟುವಟಿಕೆಯಿಂದ ಇರತಕ್ಕಂಥದ್ದು, ಸಮಯೋಚಿತವಾಗಿ ಯಾವ ಕೆಲಸಕ್ಕೆ ಏನು ಆದ್ಯತೆಯನ್ನು ನೀಡಿ ಆ ಕೆಲಸವನ್ನು ಮಾಡಬೇಕು, ಯಾರ ಜೊತೆಯಲ್ಲಿ ಹೇಗೆ ನಡ್ಕೊಳ್ಬೇಕು, ಇವೆಲ್ಲವನ್ನೂ ಕೂಡ ಗಮನಿಸಿದಾಗ ಅದು ಈ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದಾಗತ್ತೆ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ. ಶುಭವಾಗಿ. ಮಕರ ರಾಶಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ, ದ್ರೋಹ ಆಗಬಹುದು, ಎಚ್ಚರಿಕೆ. ಇದನ್ನು ಮೀರಿ ನಾನು ನಡ್ಕೊಳ್ಳೋದೇ ಹೇಗೆ ಅನ್ನುವಂಥವರಿಗೆ ಯಾವ ರೀತಿಯ ಪಾಠವನ್ನು ಮಾಡಲಿಕ್ಕಾಗತ್ತೆ, ಅನುಭವಿಸಿ ಕಣ್ಣೀರು ಹಾಕಿದಾಗ ಅದರ ಫಲ ಏನು ಅಂತ ಗೊತ್ತಾಗುವಂಥದ್ದು. ಹಳೆಯ ಕೆಲಸಗಳಿಂದ ಪ್ರಶಂಸೆ ಸಿಕ್ಕತ್ತೆ. ಹಿಂದೆ ಮಾಡಿದಂತಹ ಯಾವುದೋ ಕೆಲಸ ಇವತ್ತು ಅದು ಉತ್ತಮವಾದಂತಹ ಫಲಿತಾಂಶವನ್ನು ಕೊಡ್ತಾ ಇದೆ, ಬೇರೆಯವರಿಗೆ ಅನುಕೂಲವಾಗಿದೆ, ಸಮಾಜಮುಖಿಯಾಗಿದೆ ಎನ್ನುವಂಥದ್ದು ಪ್ರಶಂಸೆಗೆ ಕಾರಣವಾಗುತ್ತೆ. ನಿಮಗೆ ಬಡ್ತಿ ಸಿಗ್ತಕ್ಕಂತಹ ಸೂಚನೆಗಳಿರಬಹುದು. ಶಿಕ್ಷಣದಲ್ಲಿ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಮನೆಯ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಬೇಕಾಗತ್ತೆ. ವಿದೇಶ ಪ್ರಯಾಣವನ್ನು ಮಾಡಬೇಕು ಅನ್ನುವಂಥವರು, ಮಾಡೋದಕ್ಕೆ ಸಿದ್ಧವಾಗಿರತಕ್ಕಂಥವರು ಸಹಾಯ ಕೇಳಬಹುದು. ನಿಮಗೇನು ಹಣದ ಅವಶ್ಯಕತೆಯೋ ಬೇರೆ ಇನ್ಯಾವುದೋ ಒಂದು ಸಹಾಯದ ಅವಶ್ಯಕತೆ ಒದಗಿ ಬರಬಹುದು ಅಂತ ಅರ್ಥ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೆಯಲಿ. ಶುಭವಾಗಿ. ಕುಂಭರಾಶಿ, ವ್ಯಾಪಾರ ವ್ಯವಹಾರಾದಿಗಳಲ್ಲಿ ರಾಜಿಯನ್ನು ಮಾಡಿಕೊಳ್ಳಬೇಡಿ, ನಷ್ಟ ಇದೆ. ರಾಜಿಯಾದ ನಂತರದಲ್ಲಿ ಇದು ನನಗೆ ನಷ್ಟ ಆಯಿತು ಅಂತ ಹೇಳಿದ್ರೆ ಕೇಳೋರು ಯಾರೂ ಇಲ್ಲ. ಆ ಪರಿಸ್ಥಿತಿ ತಂದುಕೊಳ್ಬಾರ್ದು. ಮನೆಯವರ ಸಲಹೆ ಈ ದಿವಸ ಅನುಪಯುಕ್ತವಾದಂಥದ್ದು. ಮನೆಯವರು ಏನೋ ಒಂದು 4 ಮಾತುಗಳನ್ನು ಹೇಳ್ತಾರೆ, ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಆ ಮಾತನ್ನು ಕೇಳಿಕೊಂಡು ರಾಜಿ ಆಗಿಬಿಟ್ರೆ ದೊಡ್ಡವಾದಂತಹ ನಷ್ಟವಾಗತ್ತೆ. ಜನರಿಂದ ಸವಾಲುಗಳು ಬರುತ್ತೆ, ಅದು ಸಮಾಜದಲ್ಲಿ ಸ್ವಾಭಾವಿಕ. ಆದರೆ ಅದನ್ನು ಎದುರಿಸ್ತಕ್ಕಂತಹ ಶಕ್ತಿ ಇದೆಯಲ್ಲ, ಅದನ್ನು ಮೆಚ್ಚಬೇಕು. ನೀವು ನಿಭಾಯಿಸುವಂತಹ ಯೋಗ್ಯತೆ ನಿಮಗೆ ಇರುತ್ತೆ ಅನ್ನುವಂತಹ ಅರ್ಥ. ಸರಿಯಾದಂತಹ ಯೋಜನೆಗಳಿಲ್ಲದೆ ಕೆಲಸದಲ್ಲಿ ಅಸಮಾಧಾನ, ಸರಿಯಾದ ಪ್ಲಾನ್ ಇಲ್ಲ. ಆ ಕ್ಷಣಕ್ಕೆ ಏನು ಬಂತೋ ಆ ರೀತಿಯಲ್ಲಿ ನಿರ್ಧಾರಗಳನ್ನು ಮಾಡಿದರೆ ತಪ್ಪಾದೀತು ಅನ್ನುವಂಥದ್ದು. ಶ್ರಮ ಹೆಚ್ಚು, ತೃಪ್ತಿ ಕಡಿಮೆ ಅನ್ನುವಂಥದ್ದು. ಹಣದ ಲಾಭದಿಂದ ಮಾತ್ರ ಸಂತೋಷವಾಗ್ತಕ್ಕಂಥದ್ದು. ದುಡ್ಡು ಸಿಕ್ಕಿಬಿಟ್ರೆ ಮಾತ್ರ ನಿಮಗೆ ಸಂತೋಷವಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಎಲ್ಲ ಕಡೆ ಏನೋ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಾದರೆ ಇದನ್ನು ಬದಲಾಯಿಸಿಬಿಡಬೇಕಪ್ಪ, ಅಥವಾ ನನಗೆ ಈ ಕೆಲಸವೇ ಬೇಡ ಅನ್ನುವಂತಹ ಯೋಚನೆಗಳು ಮನಸ್ಸಿನಲ್ಲಿ ಬರಬಹುದು. ಆದರೆ ನಿಮ್ಮ ಭವಿಷ್ಯದ ಬಗ್ಗೆ ಆಲೋಚನೆಯನ್ನು ಮಾಡಿ, ಮುಂದಿನ ವ್ಯವಸ್ಥೆ ಏನು ಅನ್ನೋದರ ಬಗ್ಗೆ ಚಿಂತನೆಯನ್ನು ನಡೆಸಿದಾಗ ಒಂದು ರೀತಿಯಲ್ಲಿ ಭಯ ನಿಮಗೆ ಆವರಿಸ್ಕೊಳ್ಳಬಹುದು. ಅದನ್ನು ಗಮನಿಸಬೇಕಾದಂಥದ್ದು. ಸ್ನೇಹಿತರು ಬಂಧುಗಳ ಜೊತೆಯಲ್ಲಿ ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ಅವಕಾಶಗಳಿದೆ. ಸೂಕ್ತವಾದಂತಹ ಸಲಹೆ ಯಾವುದಿದೆ ಅದಕ್ಕೆ ಆದ್ಯತೆಯನ್ನು ಕೊಟ್ಟು ಅದನ್ನು ಅಳವಡಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಶುಭವಾಗುವಂಥದ್ದು. ಹಣದ ಅನುಕೂಲ ಇದೆ, ಆರ್ಥಿಕವಾಗಿ ಏನೂ ತೊಂದರೆ ಇಲ್ಲ. ಮನೆಯಲ್ಲಿ ವಿರುದ್ಧವಾದಂತಹ ಮಾತು ಕೇಳಿಬರ್ಬೋದು. ನಾನು ಕೆಲಸಕ್ಕೆ ಹೋಗೋದಿಲ್ಲ ಅಂತಂದರೆ ಮನೆಯಲ್ಲಿ ಅಷ್ಟು ಸುಲಭವಾಗಿ ಎಲ್ಲರೂ ಕೂಡ ಒಪ್ಪುಗೊಳ್ಳುವ ರೀತಿಯಲ್ಲಿ ಇರುವುದಿಲ್ಲ. ಇದನ್ನು ಗಮನಿಸಬೇಕು.
ಮಂಗಳಕರವಾದಂತಹ ದಿವಸ ಅಂತ ಹೇಳಿ ಭಾವಿಸಿಯೇ ಎಲ್ಲ ಕೆಲಸಕ್ಕೂ ಮುಂದಾಗಿ ಬದಲಾವಣೆಯಿಂದ ಶುಭ ಫಲ ಕಾಣಬಹುದು ಅನ್ನುವಂಥದ್ದಿದ್ದಾಗ ಆ ಪ್ರಯತ್ನಗಳು ನಿರಂತರವಾಗಿ ಬಲವಂತವಾಗಿ ಆದರೂ ಕೂಡ ನಡೆಯಲಿ ಅನ್ನುವಂಥದ್ದು ನವಗ್ರಹರನ್ನು ಪ್ರಾರ್ಥನೆ ಮಾಡಿ ನಮಃಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.